ಜಿಎಸ್ಟಿ ಇಂದ ರೈಲ್ವೆ ಎಸಿ ಕೋಚ್ಗಳಲ್ಲೂ ಕೂಡ ದರ ಏರಿಕೆ ಕಂಡು ಬಂದಿದೆ. ಸೊ ಹಿಂದಿನ ದರ ಈಗಿನ ದರ ಅಂತ ನಾವು ನೋಡೋದಾದ್ರೆ ಈಗ ಪ್ರಸ್ತುತವಾಗಿ ದರ ಏರಿಕೆ ಕಂಡು ಬಂದಿರೋದನ್ನ ನಾವು ನೋಡಬಹುದು. ಬೆಂಗಳೂರಿನಿಂದ ದೆಹಲಿಗೆ ಹಿಂದೆ ಇದ್ದಂತಹ ದರ ಮತ್ತು ಈಗಿರುವಂತಹ ದರಗಳು ಹೆಚ್ಚಾಗಿ ಆಗ್ತಾ ಇದೆ. ಸೊ ಒಟ್ಟಾರೆಯಾಗಿ 3130 ರೂಪಾಯಿ ಇತ್ತು ಬೆಂಗಳೂರಿನ ದೆಹಲಿಗೆ, ಈಗ 3145 ರೂಪಾಯಿ ಅಂದ್ರೆ 15 ರೂಪಾಯಿ ಹೆಚ್ಚಾಗಿದೆ. ಬೆಂಗಳೂರು ಮತ್ತು ಹೌರಾ ನಡುವೆ ನೋಡೋದಾದ್ರೆ ಈ ಹಿಂದೆ ಇದ್ದಿದ್ದಂತಹ ದರ 2840, ಈಗ 2855. ಇಲ್ಲೂ ಕೂಡ 15 ರೂಪಾಯಿ ಒಂದು ಜಿಎಸ್ಟಿ ತೆರಿಗೆ ಹೆಚ್ಚಾಗಿರೋದನ್ನ ನಾವು ನೋಡ್ತಾ ಇದ್ವಿ ದರದಲ್ಲಿ. ಬೆಂಗಳೂರು ಟು ಬಾಂಬೆ 1990 ರೂಪಾಯಿಯಿಂದ 2000 ರೂಪಾಯಿ ತನಕ ಹೆಚ್ಚಾಗಿದೆ. ಬೆಂಗಳೂರು ಟು ಮದ್ರಾಸ್ ನೋಡೋದಾದ್ರೆ 910ರಿಂದ 930 ರೂಪಾಯಿ ಅಂದ್ರೆ 20 ರೂಪಾಯಿ ಹೆಚ್ಚಾಗಿದೆ. ಬೆಂಗಳೂರು ಟು ತಿರುವನಂತಪುರಂ ಅಂತ ನೋಡಿದ್ರೆ 1630 ರೂಪಾಯಿ ಇತ್ತು, 1650 ರೂಪಾಯಿ ಅಂದ್ರೆ 20 ರೂಪಾಯಿ ಇಲ್ಲಿ ಹೆಚ್ಚಳ ಆಗಿದೆ. ಇನ್ನು ಬೆಂಗಳೂರಿನಿಂದ ಅಹಮದಾಬಾದ್ ತನಕ ನೋಡೋದಾದ್ರೆ 2645 ರೂಪಾಯಿ ಇತ್ತು, ಈಗ 55 ರೂಪಾಯಿ ಆಗಿದೆ ಅಂದ್ರೆ 10 ರೂಪಾಯಿ ಹೆಚ್ಚಳ ಆಗಿತ್ತು. ಬೆಂಗಳೂರಿನಿಂದ ಗುವಾಹಟಿಗೆ 3495 ರೂಪಾಯಿಂದ 3495 ಅಂದ್ರೆ ಯಾವುದೇ ರೀತಿಯ ವ್ಯತ್ಯಾಸ ಗುವಾಹಟಿಯ ರೈಲಿನಲ್ಲಿ ಕಂಡು ಬಂದಿಲ್ಲ. ಇನ್ನು ಬೆಂಗಳೂರಿನಿಂದ ಜೈಪುರ ರೈಲಲ್ಲೂ ಕೂಡ ಯಾವುದೇ ರೀತಿಯ ವ್ಯತ್ಯಾಸ ಕಂಡು ಬಂದಿಲ್ಲ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೋಗೋ ರೈಲಲ್ಲಿ 5 ರೂಪಾಯಿ ವ್ಯತ್ಯಾಸ ಕಂಡು ಬಂದಿದೆ, 695ರಿಂದ 700 ರೂಪಾಯಿ ಆಗಿದೆ. ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೋಗೋದಾದ್ರೆ 1045 ರೂಪಾಯಿ ಇತ್ತು, ಈಗ 1050 ರೂಪಾಯಿ ಅಂದ್ರೆ ಇದೆಲ್ಲವೂ ಕೂಡ ಎಸಿ ಕೋಚ್ಗಳಲ್ಲಿ ಮಾತ್ರ ದರ ಏರಿಕೆ ಕಂಡು ಬಂದಿರುವಂತದ್ದು, ಸಾಮಾನ್ಯ ಬೋಗಿಗಳಲ್ಲಿ ಅಲ್ಲ. ಬೆಂಗಳೂರಿನಿಂದ ಬೆಳಗಾಂಗೆ ಹೋಗಬೇಕು ಅಂತಂದ್ರೆ ರೈಲ್ವೆ ಎಸಿ ಕೋಚ್ನಲ್ಲಿ 1320 ರೂಪಾಯಿ ಇತ್ತು, ಈಗ 25 ರೂಪಾಯಿ ಅಂದ್ರೆ 5 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗೋದಾದ್ರೆ 1165 ರೂಪಾಯಿ ಇತ್ತು, ಹಾಗೆ ಈಗ ನೋಡೋದಾದ್ರೆ 1010 ರೂಪಾಯಿ. ಇದರಲ್ಲಿ ದರ ಇಳಿಕೆ ಕಂಡು ಬಂದಿದೆ.